ನಮಸ್ಕಾರ ಸ್ನೇಹಿತರೆ, ನಾನು ನಾಗೇಶ್ ತಳವಾರ್. ಪ್ರಜಾಸ್ತ್ರ ವೆಬ್ ಪತ್ರಿಕೆಯ ಈ ಒಂದು ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಸಹಿತ ಸ್ವಾಗತ. ನಾವು ಇವತ್ತೊಂದು ವಿಶೇಷವಾದ ಸ್ಟೋರಿಯನ್ನ ಹೇಳ್ತಾ ಇದ್ದೀವಿ. ಈ ಗ್ರಾಮದಲ್ಲಿರುವಂತ ಯಾರೊಬ್ಬರ ಮನೆಯಲ್ಲಿ ಅಡಿಗೆ ಮನೆಯೇ ಇಲ್ಲ. ಇಲ್ಲಿರುವಂತಹ ಮನೆಗಳಲ್ಲಿ ಯಾರೊಬ್ಬರು ಮನೆಯಲ್ಲಿ ಅಡಿಗೆಯನ್ನ ಮಾಡೋದೇ ಇಲ್ಲ. ಆದ್ರೂ ಸಹ ಇವರು ಎಲ್ಲರೂ ಊಟ ಮಾಡ್ತಾರೆ, ಟಿಫಿನ್ ಮಾಡ್ತಾರೆ, ಎಲ್ಲವನ್ನು ಮಾಡ್ತಾರೆ. ಅರೆ, ಅಡಿಗೆ ಮನೆ ಇಲ್ಲದೆ ಮನೆ ಇರಕ್ಕಾಗುತ್ತಾ ಅಂತ ತಮ್ಗನಿಸ್ಬೋದು. ಬಟ್ ಈ ಊರಲ್ಲಿ ಅಡಿಗೆ ಮನೆ ಇಲ್ಲದೆ ಇರುವಂತಹ ಮನೆಗಳಿದಾವೆ. ಇವರು ಯಾರ ಮನೆಯಲ್ಲೂ ಸಹಿತನು ಅಡಿಗೆಯನ್ನೇ ಮಾಡೋದಿಲ್ಲ. ಇದೊಂದು ತುಂಬಾ ವಿಶೇಷವಾದಂತಹ ಗ್ರಾಮ. ಈ ಗ್ರಾಮವನ್ನ ನೋಡೋರು ದೇಶ ವಿದೇಶದಿಂದ ಸಹಿತನು ಬರ್ತಾರೆ. ಈ ಊರು ಮತ್ತೆಲ್ಲೂ ಇಲ್ಲ, ನಮ್ಮ ದೇಶದಲ್ಲಿ ಇದೆ. ತುಂಬಾ ವಿಶೇಷವಾದ ಮತ್ತು ವಿಶಿಷ್ಟವಾದ ಈ ಹಳ್ಳಿಯಲ್ಲಿ ಇರುವವರೆಲ್ಲರೂ ಸಹಿತನು ವೃದ್ಧರೇ. ತುಂಬಾ ವಿಶೇಷವಾದಂತಹ ಈ ಗ್ರಾಮ ಇರುವುದಾದ್ರೂ ಎಲ್ಲಿ ಅನ್ನುವಂತರ ಕುರಿತು ಈ ಸ್ಟೋರಿಯಲ್ಲಿ ಹೇಳ್ತೀವಿ ನೋಡಿ. ನಮಸ್ಕಾರ ಸ್ನೇಹಿತರೆ, ಈ ಸ್ಟೋರಿಯಲ್ಲಿ ಅಡುಗೆ ಮನೆ ಇಲ್ಲದೆ ಇರುವ ವಿಶೇಷವಾದ ಗ್ರಾಮದ ಬಗ್ಗೆ ಹೇಳ್ತೀವಿ. ಇಲ್ಲಿರುವ ಮನೆಗಳಲ್ಲಿ ಯಾರೊಬ್ಬರ ಮನೆಯಲ್ಲಿ ಅಡುಗೆ ಮಾಡುವುದಿಲ್ಲ. ಇನ್ನೊಂದು ವಿಶೇಷ ಅಂದರೆ ಇಲ್ಲಿ ಇರುವವರೆಲ್ಲ ವೃದ್ಧರು. ಹೀಗೆ ತುಂಬಾ ವಿಶೇಷ ಹಾಗೂ ವಿಶಿಷ್ಟವಾದ ಊರು ಇರುವುದು ಗುಜರಾತಿನ ಮೆಹೆನ್ಸ್ ಜಿಲ್ಲೆಯಲ್ಲಿ. ಇದರ ಹೆಸರು ಚಂದಕಿ ಅನ್ನೋದು. ಈ ಗ್ರಾಮದಲ್ಲಿ ಇರುವ ಜನರ ಮನೆಯಲ್ಲಿ ಅಡುಗೆಯನ್ನೇ ಮಾಡುವುದಿಲ್ಲ. ಈ ಗ್ರಾಮದ ಬಗ್ಗೆ ಕೇಳಿದ್ರೆ ನಿಮಗೆ ವಿಚಿತ್ರ ಅನಿಸುತ್ತೆ, ಆದರೂ ಸತ್ಯ. ಅಹಮದಾಬಾದ್ನಿಂದ ಸುಮಾರು 86 ಕಿಲೋಮೀಟರ್ ದೂರದಲ್ಲಿರುವ ಚಂದಕಿ ಗ್ರಾಮದಲ್ಲಿ ಇರುವವರೆಲ್ಲರೂ ವಯಸ್ಸಾದವರು. ಇಲ್ಲಿ ಎಲ್ಲವೂ ವ್ಯವಸ್ಥಿತವಾಗಿದೆ. ರಸ್ತೆ, ವಿದ್ಯುತ್, ನೀರು ಸೇರಿದಂತೆ ಯಾವುದೇ ಸಮಸ್ಯೆ ಇಲ್ಲ. ಹೀಗಿದ್ದರೂ ಇವರೆಲ್ಲ ತಮ್ಮ ತಮ್ಮ ಮನೆಗಳಲ್ಲಿ ಅಡುಗೆ ಮಾಡಿಕೊಳ್ಳುವುದಿಲ್ಲ. ಅರೆ, ಇಡೀ ಊರಿನ ಜನರು ಮನೆಯಲ್ಲಿ ಅಡಿಗೆ ಮಾಡಿಕೊಳ್ಳುವುದಿಲ್ಲ ಅಂದ್ರೆ ಟಿಫಿನ್ ಊಟ ಹೇಗೆ ಮಾಡುತ್ತಾರೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಚಂದಕಿ ಗ್ರಾಮದಲ್ಲಿ ಇರುವವರೆಲ್ಲ ವಯಸ್ಸಾದವರು. ಇವರ ಮಕ್ಕಳು ಮೊಮ್ಮಕ್ಕಳು ದೇಶ ವಿದೇಶದಲ್ಲಿದ್ದಾರೆ. ಅವರು ಅಲ್ಲಿ ತಮ್ಮ ಉದ್ಯೋಗ, ನೌಕರಿ, ಬಿಸ್ನೆಸ್ ಎಂದುಕೊಂಡಿದ್ದಾರೆ. ಆದರೆ ಇಲ್ಲಿರುವ ತಂದೆ ತಾಯಿಗಳು ಒಂಟಿಯಾಗಿ ಜೀವನ ಕಳೆಯುತ್ತಿದ್ದಾರೆ. ಈ ಒಂಟಿತನ ಕಳೆಯಲು ಅವರು ಕಂಡುಕೊಂಡಿದ್ದು ಕಮ್ಯುನಿಟಿ ಕಿಚನ್, ಅಂದರೆ ಸಮುದಾಯ ಅಡುಗೆ ಮನೆ. ಚಂದಕಿ ಗ್ರಾಮದಲ್ಲಿ ಈ ಮೊದಲು 1000ಕ್ಕೂ ಹೆಚ್ಚು ಜನರು ಇದ್ದರು. ಈಗ 500 ಜನರು ಉಳಿದುಕೊಂಡಿದ್ದಾರೆ. ಸುಮಾರು 20 ವರ್ಷಗಳ ಕಾಲ ನ್ಯೂಯಾರ್ಕ್ನಲ್ಲಿ ಕೆಲಸ ಮಾಡಿ ವಾಪಸ್ ಊರಿಗೆ ಬಂದ ಪೂನಂಬಾಯಿ ಪಟೇಲ್ ಎಂಬುವರು ಸಮುದಾಯ ಅಡುಗೆ ಮನೆ ಯೋಜನೆ ತಂದಿದ್ದು. ಇದಕ್ಕೆ ಎಲ್ಲರೂ ಕೈ ಜೋಡಿಸಿದ್ದಾರೆ. ಇಲ್ಲಿರುವ ಅಡುಗೆ ಮನೆಯಲ್ಲಿ ಒಟ್ಟಿಗೆ 30-40 ಜನರು ಕುಳಿತುಕೊಂಡು ಊಟ ಮಾಡಬಹುದು. ಒಬ್ಬರಿಗೆ ಪ್ರತಿ ತಿಂಗಳು 2000 ರೂಪಾಯಿ ಬರುತ್ತೆ. ಹೀಗೆ ಒಟ್ಟಾಗಿ ಕುಳಿತು ಟಿಫಿನ್ ಊಟ ಮಾಡುತ್ತಾ ಹರಟೆ ಹೊಡೆಯುತ್ತಾ ತಮ್ಮ ದಿನಗಳನ್ನು ಕಳೆಯುತ್ತಿದ್ದಾರೆ. ಇವತ್ತಿನ ಧಾವಂತದ ಬದುಕಿನಲ್ಲಿ ಎಲ್ಲರೂ ಬ್ಯುಸಿ, ಬರೇ ಕೆಲಸ. ಹೀಗಾಗಿ ಸಂಬಂಧಗಳು ಅನ್ನೋದು ಕಳೆದು ಹೋಗುತ್ತಿವೆ. ಅದರ ಫಲವೇ ಈ ಕಮ್ಯುನಿಟಿ ಕಿಚನ್. ನೋಡೋದಲ್ಲ ಸ್ನೇಹಿತರೆ, ಈ ವಿಶೇಷವಾದ ಸ್ಟೋರಿಯನ್ನ. ವಯಸ್ಸಾದ ತಂದೆ ತಾಯಿ ಜೊತೆ ಕೊನೆಗಾಲದಲ್ಲಿ ಜೊತೆಗಿರಬೇಕಾದಂತ ಮಕ್ಕಳು ತಮ್ಮ ಕೆಲಸ, ನೌಕರಿ, ಉದ್ಯೋಗ ಅನ್ಕೊಂಡು ದೇಶ ವಿದೇಶಗಳಲ್ಲಿ ಇದ್ದಾರೆ. ಆದರೆ ಈ ವೃದ್ಧರು ತಮ್ಮ ಊರಿನಲ್ಲಿ ತಮ್ಮ ಪಾಡಿಗೆ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಈ ಒಂಟಿ ಜೀವನವನ್ನ ಹೇಗಪ್ಪ ಕಳೆಯುವುದು ಅನ್ನೋ ಕಾರಣಕ್ಕೆ ಇವರು ಈ ರೀತಿಯಾಗಿ ಒಂದು ಕಮ್ಯುನಿಟಿ ಕಿಚನ್ ಅನ್ನುವಂಥ ಕಾನ್ಸೆಪ್ಟ್ ನಲ್ಲಿ ಎಲ್ಲರೂ ಒಂದೆಡೆ ಸೇರಿ ಊಟ ಮಾಡ್ತಾ, ಟಿಫಿನ್ ಮಾಡ್ತಾ, ಹರಟೆ ಹೊಡಿತಾ ಕಾಲವನ್ನ ಕಳೀತಾ ಇದ್ದಾರೆ. ಇಲ್ಲಿ ಈ ಮೊದಲು 1000ಕ್ಕೂ ಹೆಚ್ಚು ಜನರಿದ್ರು. ಈಗ 500 ಜನ ಉಳಿದಿದ್ದಾರಂತೆ. ಕೂಡು ಕುಟುಂಬದಂತ ಒಂದು ಪರಂಪರೆಯನ್ನ ಹೊಂದಿರುವಂತಹ ಭಾರತದಲ್ಲಿ ಇವತ್ತು ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ನೋಡಿ. ಈ ಊರನ್ನ ನಾವು ವಿಶೇಷ ಊರಂತ ಹೇಳ್ಬೋದು ಕರೆ. ಆದ್ರೆ ವಯಸ್ಸಾದ ತಂದೆ ತಾಯಿ ಜೊತೆ ಕೊನೆಗಾಲದಲ್ಲಿ ಮಕ್ಕಳು ಇಲ್ಲದೆ ಇರುವಂಥದ್ದು ನಿಜಕ್ಕೂ ವಿಪರ್ಯಾಸವೇ ಸರಿ. ಆದ್ರೆ ಅವ್ರು ಕಂಡುಕೊಂಡಿದ್ದ ಮಾರ್ಗ ಮಾತ್ರ ಎಲ್ಲರಿಗೂ ಮೆಚ್ಚುವಂಥದ್ದು ಮತ್ತು ಎಲ್ಲರಿಗೂ ಮಾದರಿ ಆಗಿರುವಂಥದ್ದು. ನಮ್ಮ ಪ್ರಜಾಸ್ತ್ರ ಯೂಟ್ಯೂಬ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಆಗುವ ಮುಖಾಂತರ ನಮ್ಮ ಎಲ್ಲ ಕೆಲಸಗಳಿಗೆ ಬೆಂಬಲ ನೀಡಬೇಕು ಅಂತ ಹೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.